ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ನಗರದ ಭೋಮ್ರೆಡ್ಡಿ ಕಾಲೇಜು ಮೈದಾನದಲ್ಲಿ ದಿನಾಂಕ 11 ನವೆಂಬರ್ 2021 ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇವರ ವತಿಯಿಂದ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಸಮುದಾಯ ಕಾರ್ಯಕ್ರಮಗಳ ಸೌಲಭ್ಯ ವಿತರಣಾ ಸಮಾರಂಭವು ಹಾರ್ಕೂಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಡಾ. ಚನ್ನವೀರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಡಾ. ಡಿ. ವೀರೇಂದ್ರ ಹೆಗಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಹಾರ್ಕೂಡ ಸಂಸ್ಥಾನ ಹಿರೇಮಠದ ಶ್ರೀ ಡಾ. ಚನ್ನವೀರ ಶಿವಾಚಾರ್ಯರು, ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಬೀದರ್, ಡಾ. ಬಸವಲಿಂಗ ಪಟ್ಟದೇವರು ಹಾಲ್ಕಿ, ಶ್ರೀ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜ ಬೀದರ್, ಕೇಂದ್ರ ಸಚಿವರಾದ ಶ್ರೀ ಭಗವಂತ್ ಖೂಬಾ, ಸಚಿವರಾದ ಶ್ರೀ ಪ್ರಭು ಚೌಹಾಣ್, ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆ, ಶ್ರೀ ರಹೀಂ ಖಾನ್, ಶ್ರೀ ಬಂಡಪ್ಪ ಕಾಶಂಪುರ್, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಮುಂತಾದವರು ಉಪಸ್ಥಿತರಿದ್ದರು. ನಂತರ ಡಾ. ಡಿ. ವೀರೇಂದ್ರ ಹೆಗಡೆಯವರು ಉದ್ಘಾಟನಾ ನುಡಿ ನುಡಿದರು. ಬೀದರ್ ಜಿಲ್ಲೆಗೆ ಅನೇಕ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಗಳನ್ನು ಮಾಡುವಾಗ ಖುದ್ದಾಗಿ ಬಂದು ನಿಮ್ಮನ್ನು ನೋಡಬೇಕು, ನಿಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅಂತ ನಾನು ಬಂದೆ. ನನ್ನ ಮಗಳು ಶ್ರದ್ಧಾ ಕೂಡ ನನ್ನ ಜೊತೆ ಬಂದಿದ್ದಾಳೆ. ನಾವು ಬರಬೇಕಾದ್ರೆ ಬಹಳ ಲಘು ಬರಬೇಕು ಅಂತ ವಿಮಾನದಲ್ಲಿ ಬಂದ್ವಿ. ಆದ್ರೆ ವಿಮಾನವೇ ತಡವಾಯಿತು. ಬಸ್ಸಲ್ಲಿ ಬಂದಿದ್ರೆ ಹೇಳ್ಬೋದಿತ್ತು ಬಸ್ ತಪ್ಪು ಹೋಯ್ತು ಅಂತ, ರೈಲಲ್ಲಿ ಬಂದಿದ್ರೆ ಹೇಳ್ಬೋದು ರೈಲು ಮಿಸ್ ಆಯ್ತು ಅಂತ, ಕಾರಲ್ಲಿ ಬಂದ್ರೆ ಹೇಳ್ಬೋದು ಕಾರ್ ಕೆಟ್ಟೋಯ್ತು ಅಂತ. ಆದ್ರೆ ವಿಮಾನವೇ ತಡವಾಗಿ ಬಂತು ಅಂತಂದ್ರೆ ಸುಳ್ಳು ಹೇಳಂಗಿಲ್ಲ, ಸತ್ಯನೇ ಹೇಳ್ಬೇಕು. ಇವತ್ತಿಲ್ಲಿ ವೇದಿಕೆಯಲ್ಲಿ ಅನೇಕ ಮಹಾತ್ಮರಿದ್ದಾರೆ. ಈ ಎಲ್ಲರ ಮಹಾತ್ಮರಿಗೆ ನನ್ನ ಗೌರವಗಳನ್ನ ನಾನು ಸಮರ್ಪಿಸಿ, ಇಲ್ಲಿ ವೇದಿಕೆಯಲ್ಲಿ ಅನೇಕ ಹಿರಿಯ ರಾಜಕಾರಣಿಗಳಿದ್ದಾರೆ. ಶ್ರೀ ಭಗವಂತ ಖೂಬಾ ಅವರಿದ್ದಾರೆ, ಹುಂಕಾನ್ ಅವರಿದ್ದಾರೆ, ಪ್ರಭು ಚೌಹಾಣ್ರು ಈಗ ತಾನೇ ಹೋಗಿದ್ದಾರೆ ಇದ್ದಾರೆ, ಮತ್ತು ಇಲ್ಲಿ ಕಂಡ 50 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದ ಸಂದರ್ಭ. ಸುಮಾರು 50 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದಾಗ ಇವತ್ತು ನಾನು ಶ್ರೀ ರಜನೀಶ್ ವಾಲಿ ಅವರ ಮನೆಗೆ ಹೋಗಿದ್ದೆ, ಅವರ ತಂದೆಯವರನ್ನು ಭೇಟಿಯಾಗಿದ್ದೆ. ಅಲ್ಲಿ ಒಬ್ಬರು ಹಿರಿಯರು ನಿಂತಿದ್ರು. ಅವರು ಹೇಳಿದ್ರು 50 ವರ್ಷಕ್ಕಿಂತ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅಂತಂದ್ರು.
ಎಲ್ಲಿ ಅಂತಂದ್ರೆ ಅದೇ ಸೀರೆ ಕೊಡೋದು, ಗಂಜಿ ಕೇಂದ್ರ ಕೊಡೋದು, ಬಟ್ಟೆ ಕೊಡೋದು ಕೇಂದ್ರ ಭಾಗವಹಿಸಿದೆ ಅಂತ. ಹೌದ್ರಿ, ಅವಾಗ ನನ್ನ ತಲೆ ಕೂದಲು ಕಪ್ಪಾಗಿತ್ತು, ನಿಮ್ ತಲೆ ಕೂದಲು ಕಪ್ಪಾಗಿತ್ತು, ಈಗ ಗುರು ಸಿಗ್ಬೋದು. ಯಾಕಂದ್ರೆ ಇವಾಗ ನಿಮ್ಮದು ಗುರುತು ಸಿಗೋದಿಲ್ಲ, ನಿಮ್ಮ ಊರು ಗುರುತು ಸಿಗೋದಿಲ್ಲ. 50 ವರ್ಷಕ್ಕೆ ಹಿಂದೆ ಬೀದರ್ದಲ್ಲಿ ಬಡತನ ಹೇಗಿತ್ತು, ಗುಲ್ಬರ್ಗ ಪ್ರದೇಶದಲ್ಲಿ, ಕಲಬುರಗಿ ಪ್ರದೇಶದಲ್ಲಿ ಬಡತನ ಹೇಗಿತ್ತು ಅನ್ನೋದು ನಾನು ಕಂಡಿದ್ದೀನಿ. ಹಳ್ಳಿಗೆ ಹೋಗಿದ್ದೀನಿ, ಸೀರೆ ಹಂಚಿದ್ದೀನಿ. 10,000 ಸೀರೆಗಳನ್ನ ಆ ಕಾಲದಲ್ಲಿ ಹಚ್ಚಿದ್ದೀವಿ ನಾವು. ಗಂಜಿ ಕೇಂದ್ರಗಳನ್ನ ಪ್ರಾರಂಭಿಸಿದ್ದೀವಿ. ಜಾನುವಾರುಗಳಿಗೆ ಮೇವು, ಹುಲ್ಲು ತಂದು ಕೊಟ್ಟಿದ್ದೀವಿ. ಆವಾಗ ನಮಗಂತೂ ಧರ್ಮಸ್ಥಳದಲ್ಲಿ ಬರಬೇಕಾದ್ರೆ 16 ತಾಸು ಆಗ್ತಿತ್ತು ಕಾರ್ನಲ್ಲಿ. ಅದು ನನಗೆ ಯೌವನ ಇತ್ತು, 16 ತಾಸು ಪ್ರಯಾಣ ಮಾಡಿ ನಾನು ಬರ್ತಿದ್ದೆ. ಇಲ್ಲಿ ಬಂದು ಹಳ್ಳಿ ನೋಡಿದ್ರೆ ಸಾಲ ಕೂತಿದ್ರು, ನಾವು ಸೀರೆ ಕೊಡ್ತಿದ್ವಿ, ಜರಿ ರೌಕಿ ಹಾಕಿದ್ರು, ಒಳ್ಳೆ ಸೀರೆ ಹುಟ್ಟಿದ್ರು. ನಾನು ಊರಿಗೆ ಹೋಗಿ ಹೇಳ್ತಿದ್ದೆ, ಬರಗಾಲ ಪ್ರದೇಶ, ಒಳ್ಳೆ ಸೀರೆ ಹುಟ್ಟಿದ್ರು, ರೌಕಿ ಹಾಕಿದ್ರು ಜರಿದ್ದು ಅಂತ. ಮತ್ತೆ ಯಾಕ್ರಿ ಬಡತನ ಇಲ್ಲ ಅಂದ್ರೆ ನೀವು ಯಾಕೆ ಕೊಟ್ರಿ? ನಾನು ಬಡತನ ಅಲ್ಲ, ಅದು ಮದುವೆ ಸೀರೆ ಅವಳಿಗೆ ಕೊಟ್ಟಿದ್ದು, ಮದುವೆ ರೌಕಿ ಅವಳು ಹುಟ್ಟಿದ್ದು ಅವತ್ತು. ಯಾಕಂದ್ರೆ ಅವಳ ಬಟ್ಟೆ ಎಲ್ಲ ಖಾಲಿಯಾಗಿದೆ, ಬಟ್ಟೆ ಇಲ್ಲ ಅವಳ ಹತ್ರ ಮನೆಯಲ್ಲಿ, ಉಡೋಕ್ ಸೀರೆ ಇಲ್ಲ. ಅದಕ್ಕೆ ಮದುವೆ ಕೊಟ್ಟಂತ ಬಡವಳಿ ಸೀರೆಯನ್ನು ಅವಳು ಹುಟ್ಟು ಜರಿ ಹುಟ್ಕೊಂಡ್ ಬಂದಿದ್ದು. ಬಡತನ ಮಧ್ಯೆ ಒಂದು ಸಣ್ಣ ರೇಖೆ, ಚಿನ್ನದ ರೇಖೆ ಇತ್ತು, ಅಲ್ಲಿಂದ ನಾನು ಹೇಳಿದೆ ಅವ್ರಿಗೆ. ಆದ್ರೆ ಇವತ್ತು ನಮ್ಮ ಮಾನ್ಯ ಶ್ರೀ ವೀರೇಂದ್ರ ಪಾಟೀಲ್ ರವರು ರಾಜ್ಯದ ಮುಖ್ಯಮಂತ್ರಿಗಳಾದ್ರು, ಈ ಭಾಗಕ್ಕೆ ಅನೇಕ ಸೇವೆಯನ್ನ ಮಾಡಿದ್ರು. ಆಮೇಲೆ ಈಗ ಯಾರು ಶಾಸಕರು, ಮಂತ್ರಿಗಳೆಲ್ಲ ಇದ್ದಾರೆ, ಇವ್ರು ಹಾಗೆ ನಮ್ಮ ಕಂಡ್ರೆ ಇವರು ಹಿಂದೆ ಬಹಳಷ್ಟು ಸೇವೆಯನ್ನ ಮಾಡಿ ಈ ಪ್ರದೇಶವನ್ನು ಬಹಳ ಮೇಲೆ ಎತ್ತಿದ್ದಾರೆ. ಅನೇಕ ಪರಿವರ್ತನೆಗಳನ್ನ ಇಲ್ಲಿ ಮಾಡಿದ್ದಾರೆ. ಇದಿಷ್ಟೇ ಸಾಲದು, ಎಲ್ಲವನ್ನು ಸರ್ಕಾರದ ಮೇಲೆ ಬಿಟ್ಟು ಬಿಡುವುದಲ್ಲ, ನಾವು ಕೂಡ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದ ವತಿಯಿಂದ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸೇವಾ ಕಾರ್ಯಕ್ರಮಗಳಲ್ಲಿ ಒಂದು ಉದ್ದೇಶ ಇರೋದೇನು ಅಂತಂದ್ರೆ, ನಿಮ್ಮೆಲ್ಲರ ಬದುಕಿನಲ್ಲಿ ಪರಿವರ್ತನೆ ಆಗಬೇಕು, ನಿಮ್ಮ ಬದುಕಿನ ಭಾಗ್ಯದ ಬಾಗಿಲು ತೆರೀಬೇಕು. ಆದರೆ ಎಲ್ಲೂ ಕೂಡ ಯಾರೋ ಕೊಡಬೇಕಲ್ಲ, ನಾವೇ ಸಾಧಿಸಬೇಕು ಅನ್ನುವಂಥ ದೃಷ್ಟಿ ನಿಮ್ಮಲ್ಲಿ ಬರಬೇಕು ಅಂತ. ನಾವು ದಿನ ಭಗವಂತನ ಪೂಜೆ ಮಾಡ್ತೀವಿ, ಅಲ್ಲನನ್ನ ಪೂಜೆ ಮಾಡ್ತೀವಿ. ಏನು ಹೇಳ್ತೀವಿ ಅಂತಂದ್ರೆ, ನೀನೇ ನೋಡ್ಕೊ, ನಮ್ ಕಷ್ಟ ಇದೆ, ನೀನು ಸುಖ, ನಮ್ಗೆ ಸುಖ ಕೊಡು ಅಂತ. ಆದ್ರೆ ಭಗವಂತ ಸುಖ ಕೊಡ್ಬೇಕಾದ್ರೆ, ನಮ್ಮ ಕಷ್ಟಗಳಿಗೆ ಪರಿಹಾರ ಕೊಡಬೇಕಾದ್ರೆ ಯಾರಾದ್ರೂ ಒಬ್ರು ಮಾಧ್ಯಮ ಇರಬೇಕು. ಯಾರ ಮೂಲಕ ಆದ್ರೂ, ಅವರೇ ಬಂದು ನಮ್ಮ ಕೈಯಾಗಿಡಕ್ ಆಗೋದಿಲ್ಲ, ಅವರು ಯಾರ ಮೂಲಕ ಆದ್ರೂ ಕೊಡ್ಬೇಕಾಗತ್ತೆ. ಹಾಗೆ ಸರ್ಕಾರದ ಮೂಲಕ ಅವರು ನಿಮಗೆ ಸಹಾಯ ಕೊಡಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮಂತ ದೇವಸ್ಥಾನಗಳಿಂದ ಕೊಡಿಸ್ತಾರೆ. ಇಲ್ಲಿ ಪೂಜ್ಯರು ವೇದಿಕೆಯಲ್ಲಿ ಅನೇಕ ಮಂದಿ ಗಣ್ಯ ಮಹಾಪೂಜ್ಯರಿದ್ದಾರೆ. ಇವರು ಶಾಲೆ ನಡೆಸ್ತಾರೆ, ಹಾಸ್ಟೆಲ್ ನಡೆಸ್ತಾರೆ, ಅನೇಕ ನಮಗೆ ಕಾರ್ಯಕ್ರಮ ನಡೆಸ್ತಾರೆ, ಇವ್ರ ಮೂಲಕ ಕೊಡಿಸ್ತಾರೆ. ಹಾಗಂದು ಎಲ್ಲವನ್ನು ಕೊಟ್ಟದ್ದು ದೇವರೇ, ನಾವು ಕೇವಲ ನಿಮಿತ್ತ. ಆದ್ರೆ ನಮ್ಮ ಮೂಲಕ ನಿಮಗೆ ಕೊಡಿಸೋದ್ರಿಂದ ನಿಮಗೆ ಸ್ವಲ್ಪ ಪಾವಿತ್ರತೆ ಬರ್ತಿದೆ. ನಾವೇನ್ ತಿಳ್ಕೊಂಡ್ವಿ ಅಂತಂದ್ರೆ, ಇಷ್ಟೆಲ್ಲ ಕೊಟ್ಟಾಗ ನಾವು ಪಡ್ಕೊಂಡವ್ರು ಏನ್ ಮಾಡ್ಬೇಕು? ಅದಕ್ಕೆ ನಾವೊಂದು ಯೋಜನೆ ಹಾಕಿದ್ವಿ, ಏನಂದ್ರೆ ಸ್ವ ಸಹಾಯ ಸಂಘ. ನನಗೆ ನಾನೇ ಸಹಾಯ ಮಾಡಿಕೊಳ್ಳುವಂತ ಸಾಧ್ಯತೆ ಇರಬೇಕು. ಯಾರೋ ಬರ್ತಾರೆ, ಯಾರೋ ನನಗೆ ಸಹಾಯ ಮಾಡ್ತಾರೆ, ಯಾರೋ ನನಗೆ ಉಪಕಾರ ಮಾಡ್ತಾರೆ ಅಂತ ನಾನು ದಿನ ಬೆಳಿಗ್ಗೆ ಎದ್ದು ಕಾದು ಕೂತ್ಕೊಳ್ಳೋದಲ್ಲ. ಬದಲಾಗಿ ನಾನು ಸಾಧಿಸ್ತೇನೆ, ನಾನು ಸಾಧಿಸುವಂತ ಕೆಲಸಕ್ಕೆ ನನಗೆ ಭಗವಂತ ದಾರಿ ತೋರಿಸಲಿ, ಸರ್ಕಾರ ಅಥವಾ ದೇವಸ್ಥಾನಗಳು ಅಥವಾ ಮಠಗಳು ನಮಗೆ ಊರುಗೋಲಾಗಲಿ ಅಂತ ನಾವು ತಿಳ್ಕೋಬೇಕು. ಅದಿಲ್ಲದೆ ಇದ್ರೆ ಎಲ್ಲವನ್ನೂ ದೇವರೇ ನೋಡ್ಕೊಳ್ಳಿ ಅಂತೇಳಿ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವ ಸಹಾಯ ಸಂಘ, ನಮಗೆ ನಾವೇ ಸಹಾಯ ಮಾಡ್ಕೊಳ್ಬೇಕು. ಅದಕ್ಕಾಗಿ ವಾರದ ಮೀಟಿಂಗ್ ಮಾಡಬೇಕು. ವಾರದ ಮೀಟಿಂಗ್ ಆದ್ಮೇಲೆ ಉಳಿತಾಯ ಮಾಡಬೇಕು. ನೋಡಿ, ಈ ವರ್ಷ ಕೊರೋನಾ ಬಂದು ಬಹಳ ಕಷ್ಟಪಟ್ಟಿದ್ದೀವಿ ನಾವು. ಆದ್ರೆ ಈ ಕಷ್ಟ ಬಂದಾಗ ನಮಗೆ ಯಾರು ಸಹಾಯ ಮಾಡಬೇಕು? ನಮಗೆ ನಾವೇ ಸಹಾಯ ಮಾಡ್ಕೊಳ್ಬೇಕು. ಈಗ ನೀವು ಕೆಲವರು ಮಾಸ್ಕ್ ಹಾಕಿದ್ದೀರಿ, ಕೆಲವರು ಮನೆಯಲ್ಲಿ ಕೈಯೆಲ್ಲ ತೊಳ್ಕೊಂಡು ಸ್ವಚ್ಛ ಮಾಡ್ಕೊಳ್ತೀರಿ, ಮನೆಯ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿ ಇಟ್ಕೊಳ್ತೀರಿ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಆರೋಗ್ಯಕ್ಕೆ ಬೇಕಾದ ಒಳ್ಳೆ ಆಹಾರ ಕೊಡ್ತೀರಿ, ಶುದ್ಧವಾದ ಆಹಾರ ಕೊಡ್ತೀರಿ. ಮೊದಲು ಯಾವ್ದು ಕೈಲಿ ಮಾಡಿ ಕೊಡ್ತಿದ್ರಿ, ಇವತ್ತೆಲ್ಲ ಕೈ ತೊಳ್ಕೊಂಡು ಕೊಡ್ತೀವಿ. ಯಾಕೆ ಹೀಗಾಯ್ತು ಅಂತಂದ್ರೆ ಸ್ವಸಹಾಯ, ನಮಗೆ ನಾವೇ ಸಹಾಯ ಮಾಡ್ಕೊಳ್ಬೇಕು. ಈ ಪರಿವರ್ತನೆಗೆ ನಮಗೆ ನಾವೇ ಸಹಾಯ ಮಾಡ್ಕೊಳ್ಬೇಕು ಅನ್ನುವಂಥ ಕಲ್ಪನೆ ನಿಮ್ಮಲ್ಲಿ ಬಂದ್ರೆ ಮಾತ್ರ ಆವಾಗ ನಿಮ್ಮ ಉದ್ಧಾರ ನೀವೇ ಸಾಧಿಸಿಕೊಳ್ಬಹುದು. ಇದಿದ್ರೆ ಎಲ್ಲವನ್ನೂ ದೇವರೇ ಮಾಡ್ಲಿ ಅಂದ್ರೆ ಆಗೋದಿಲ್ಲ. ನಮ್ಮ ಸಂಘದಲ್ಲಿ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಇವತ್ತು ಅಂತಂದ್ರೆ,
ನಮ್ಮ ಸಂಘದ ಮತ್ತು ಸರ್ಕಾರದ ಎಲ್ಲ ಯೋಜನೆಗಳು ಸರಿಯಾಗಿ ಬಳಕೆ ಆಗಬೇಕಾದ್ರೆ ನೀವು ಫಲಾನುಭವಿಗಳು ಸರಿಯಾಗಿರ್ಬೇಕು. ಒಬ್ಬ ಗುರುಗಳು ಊರಿಗೆ ಬಂದ್ರಂತೆ, ಇಲ್ಲಿ ಮಹಾತ್ಮರಿದ್ದಾರೆ ವೇದಿಕೆಯಲ್ಲಿ, ಇವರಂಗೆ ಊರಿಗೆ ಒಬ್ರು ಗುರುಗಳು ಬಂದ್ರಂತೆ. ಮಹಾತ್ಮರು ಬಂದಾಗ ಎಲ್ಲರೂ ಅವ್ರ ಕಡೆ ಹೋಗ್ತಿದ್ರು, ನಮಸ್ಕಾರ ಮಾಡ್ತಿದ್ರು. ಒಬ್ಬ ರಾಜ ಇದ್ದಂತೆ, ರಾಜನಿಗೆ ಅನಿಸಿತ್ತಂತೆ ಎಲ್ಲಾ ಮಹಾತ್ಮರು ಇವರು ಊರು ಹೊರಗೆ ಕೂತಾರೆ, ನಮ್ಮ ಭಕ್ತರೆಲ್ಲ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾರೆ, ನನ್ನ ಅರಮನೆಗೆ ಅವರು ಬಂದಿಲ್ಲ ಹೇಳಿ ಕಳಿಸ್ತಾನೆ. ನಮ್ಮ ಅರಮನೆಗೆ ಬಂದು, ಗುರುಗಳೇ ನೀವು ಆಹಾರ ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ. ಅವರು ಹೇಳ್ತಾರೆ, ಇಲ್ಲಪ್ಪ ನಾನು ಉಂಡು ಉಪವಾಸಿ, ನನಗೆ ಏನು ಬೇಕಾಗಿಲ್ಲ, ನಾನು ಬರೀ ಗಿಡ್ಡೆ ತಿಂದು ಬದುಕೋ, ಗಡ್ಡ ಕಂದಮೂಲ ತಿಂದು ಬದುಕೋ ನಾನು, ನನಗೆ ರಾಜೋಪಚಾರ ಏನು ಬೇಕಾಗಿಲ್ಲ ಅಂತ. ಇಲ್ಲ, ನನಗೆ ಮಂತ್ರಿನ ಕಳಿಸ್ತಾನೆ, ಬರಲೇಬೇಕು ಮಹಾರಾಜರು ಅಂತ. ಅಯ್ಯಪ್ಪ ನಿನ್ನ ಅರಮನೆ ಬಂದು ನಾನೇನ್ ಮಾಡ್ಲಿ, ನನಗೆ ಹಾಸಿಗೆ ಮೇಲೆ ಮಲಗಿ ರೂಢಿ ಇಲ್ಲ, ನನಗೆ ನೆಲದ ಮೇಲೆ ಮಲಗಿ ರೂಢಿ ಇರೋದು, ಧೂಳಿನಲ್ಲೇ ಇದ್ದು ರೂಢಿ ಇರೋದು, ಇಲ್ಲ ನೀವು ಬರಲೇಬೇಕು. ಕೊನೆಗೆ ಎಷ್ಟು ಒತ್ತಡ ಆಯ್ತು ಅಂತಂದ್ರೆ ಈ ಮಹಾತ್ಮರಿಗೆ, ನಾನೇನಾದ್ರೂ ಈ ರಾಜನ ಬಳಿ ಹೋಗದಿದ್ರೆ ನನ್ನ ಶಿಷ್ಯನಿಗೆ ಕಷ್ಟ ಬರಬಹುದು ಅಂತೇಳಿ ಹೋಗ್ತಾರೆ. ಹೋಗಿ ರಾಜನ ಬಳಿಗೆ ಹೋದಾಗ ಅವನ ಹೆಂಡತಿ ರಾಣಿ, ಮಹಾರಾಣಿ ಚಿನ್ನದ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ದಾಳೆ, ನವರತ್ನದ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ದಾಳೆ, ಹಾಲು ಪಾಯಸ ಎಲ್ಲ ತಯಾರು ಮಾಡಿ ಗುರುಗಳೇ ಬನ್ನಿ ಕೂತ್ಕೊಳ್ಳಿ ಅಂತ ಪಾದ ತೊಳಿತಾರೆ. ತೊಳೆದು ಆಹಾರ ಹಾಕ್ಲಿಕ್ಕೆ ಹೋಗುವಾಗ ಅವ್ರು ಪಾತ್ರೆ ಹಿಡಿತಾರೆ. ಪಾತ್ರೆ ಹಿಡಿದ್ರೆ ಆ ಪಾತ್ರೆಯಲ್ಲಿ ಧೂಳದೆ, ಆ ಪಾತ್ರೆಯಲ್ಲಿ ಧೂಳಿದೆ, ಆ ಪಾತ್ರೆಯಲ್ಲಿ ಕಸ ಇದೆ. ಮಹಾರಾಜರು ಹೇಳ್ತಾರೆ, ಸ್ವಾಮಿ, ಮಹಾರಾಣಿ ಹೇಳ್ತಾರೆ, ಸ್ವಾಮಿ ನಾವೆಲ್ಲ ಒಳ್ಳೊಳ್ಳೆ ಭಕ್ಷ್ಯ ಮಾಡಿದೀವಿ, ಒಳ್ಳೆ ಆಹಾರ ಮಾಡಿದೀವಿ, ನವರತ್ನದ ಪಾತ್ರೆ ಅಡಿಗೆ ಮಾಡಿದೀವಿ, ಚಿನ್ನದ ಪಾತ್ರೆ, ಬೆಳ್ಳಿ ಚಮಚ ಎಲ್ಲ ಮಾಡಿದೀವಿ, ನಿಮ್ಮ ಪಾತ್ರೆ ಇಷ್ಟು ಗಲೀಜದಲ್ಲ ಗುರುಗಳೇ, ನಾನು ಆಹಾರ ಹಾಕಿದ ನಿಮ್ಮ ತಟ್ಟೆ ಆಹಾರಕ್ಕೆ ನಾವು ಹಾಕಿದ ಆಹಾರ ಕೆಟ್ಟೋಯ್ತದಲ್ಲ ಮಹಾರಾಜರೇ ಅಂತ ಹೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ ಇದು ನಿನ್ನ ಮನಸ್ಸಿನ ಸ್ಥಿತಿ. ಯಾವುದು? ನಾನು ಹಿಡ್ಕೊಂಡಿರೋ ತಟ್ಟೆ ಏನಿದೆ ಅದು ನಿನ್ನ ಮನಸ್ಸಿನ ಸ್ಥಿತಿ. ನಾನು ಏನೇ ಒಳ್ಳೆ ಆಹಾರ ಹಾಕಿದ್ರು ಕೂಡ ನೀನು ರಾಜನ ಮನಸ್ಸಲ್ಲಿ ಅಹಂಕಾರ ಇದೆ, ನಾನು ಈ ದೇಶದ ರಾಜ ಅನ್ನುವಂತ ಅಹಂಕಾರ ಇದೆ, ಹಾಗಾಗಿ ನಾನು ಏನ್ ನಿನಗೆ ಆಶೀರ್ವಾದ ಮಾಡಿದ್ರು ಕೂಡ ಅದು ವ್ಯರ್ಥ ಆಗ್ತದೆ, ಉಪಯೋಗ ಆಗೋದಿಲ್ಲ. ಹಾಗೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನೇ ನಿಮಗೆ ಕೊಡ್ಲಿ, ನಿಮ್ಮ ಪಾತ್ರ ಸ್ವಚ್ಛವಾಗಿಲ್ಲದೆ ಇದ್ರೆ ಆ ಕೊಟ್ಟಂತ ಸಹಾಯ ನಿಮಗೆ ಸರಿಯಾಗಿ ತಲುಪೋದಿಲ್ಲ, ವ್ಯರ್ಥ ಆಗ್ತದೆ. ಅದು ಅನೇಕ ರೀತಿಯಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಗಮನ ಹರಿಸ್ತೀರಿ. ನಾವು ಧರ್ಮಸ್ಥಳದಿಂದ ಇಲ್ಲಿಗೆ ದೂರಕ್ಕೆ ಫರ್ನಿಚರ್ ಕಳಿಸ್ತೀವಿ, ಕಾರ್ಯಕರ್ತರನ್ನ ಕಳಿಸಿ ನಿಮಗೆ ಸೇವಾ ಮಾಡಿಸ್ತೀವಿ. ನಿಮ್ಮ ಊರಲ್ಲಿ ಸೇವಾ ಪ್ರತಿನಿಧಿ ಅಂತ ಒಬ್ಬಳನ್ನು ಆಯ್ಕೆ ಮಾಡಿ ನಡುವ ಸೇವಾ ಪ್ರತಿನಿಧಿ ಕೆಲಸ ಮಾಡು ಅಂತ ಹೇಳ್ತೀವಿ. ನೀವು ಬಂದ್ರೆ ಬಿಡ್ಲಿ, ಹೋದ್ರೆ ಹೋಗ್ಲಿ, ನಂಗೇನಾಗ್ಬೇಕು, ಮೀಟಿಂಗ್ ಆದ್ರೆ ಆಯ್ತು, ಹೋದ್ರೆ ಹೋಯ್ತು. ಮೀಟಿಂಗ್ ಅಲ್ಲಿ ಸುಳ್ಳು ಹೇಳಿದ್ರೆ ಏನಾಗ್ತೈತಿ? ಒಂದ್ ದಿವಸ ಮೀಟಿಂಗ್ ಹೋಗ್ಲಿಲ್ಲ ನಾನು, ಸೇವಾ ನನ್ನ ಹೆಸರು ಬರೆದ್ಬಿಡು, ಹಾಜರು ಹಾಕ್ಬಿಡು ಅಂತ ಅನ್ನೋದು. ಯಾರೋ ದುಡ್ಡು ಕೊಟ್ಟಾರೆ, ದುಡ್ಡು ಕೊಟ್ಟಿದ್ರೆ ಮೀಟಿಂಗಿಗೆ ಹೋಗೋ, ನಾಳೆ ಕಟ್ಟಿದ್ರಾಯ್ತು ಅನ್ನೋದು. ಇವತ್ತು 1 ಲಕ್ಷ ರೂಪಾಯಿ ನನಗೆ ಸಾಲ ಕೊಟ್ಟಿದ್ದಾರೆ, ಬ್ಯಾಂಕಿನವರು ಸಾಲ ಕೊಟ್ಟಿದ್ದಾರೆ. ಏನು ಮತ್ತೆ ಯಾರೋ ಬರ್ತಾರೆ, ಬಂದು ಕೇಳ್ತಾರೆ, ನಿನ್ಗೆ 1 ಲಕ್ಷ ರೂಪಾಯಿ ಬಂದಿದೆಯಲ್ಲ, ಯಾಕೆ ಬಂದಿದೆ? ನಾನು ಮನೆ ಕಟ್ಟಕ್ಕೆ ತಗೊಂಡಿದ್ದೀನಿ, ಹೈನುಗಾರಿಕೆಗೆ ನಾನು ಪಡ್ಕೊಂಡಿದ್ದೀನಿ, ಇನ್ನೊಂದಕ್ಕೆ ಪರವಾಗಿಲ್ಲ, ನೀನ್ ಮತ್ತೆ ಹೋಗ್ಬೇಕು, ಈಗೊಂದು 50,000 ರೂಪಾಯಿ ಕೊಡು. ಆಯ್ತು, 50,000 ರೂಪಾಯಿ ಕೊಡು. ಹೀಗಾಗಿ ಏನಾಯ್ತು, ಇವಳಿಗೆ ಉದ್ದೇಶಕ್ಕೆ, ಯಾವ ಉದ್ದೇಶಕ್ಕೆ ಹಣ ಪಡ್ಕೊಂಡಲ್ಲ, ಉದ್ದೇಶ ಸರಿಯಾಗಿ ಬಳಕೆ ಆಗಲಿಲ್ಲ. ಹಾಗಾಗಿ ಯಾವ ಉದ್ದೇಶಕ್ಕಾಗಿ ಹಣ ಪಡೆದ ಅದನ್ನ ಬಳಕೆ ಮಾಡಿದ ಮಾತ್ರ ನಿಮಗಾಗ್ತದೆ. ಮದುವೆ ಮಕ್ಕಳಿಗೆ ಮಾಡ್ಲೇಬೇಕು, ಮನೆ ಕಟ್ಟಲೇಬೇಕು. ಒಂದು ಗಾದೆ ಇದೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಏನದ್ರ ಅರ್ಥ? ಮದುವೆ ಮಾಡಿದ ಹಣ ವ್ಯರ್ಥ ಆಗ್ಲೇಬೇಕು ಮಗಳ ಮದುವೆ. ಆದ್ರೆ ನಮ್ಮ ಸಂಬಂಧಿಕರೊಬ್ರು ಮೊನ್ನೆ ಬಹಳ ಜಮ್ಮಂತ ಮದುವೆ ಮಾಡಿದ್ರಿ. ಏನ್ ಸೀರೆ, ಏನ್ ಬಂಗಾರ, ಏನ್ ಚಿನ್ನ, ಏನ್ ಊಟದ ಖರ್ಚು, ಅವ್ರು ಮಾಡಿದ್ ನಾವು ಮಾಡ್ಲೇಬೇಕಲ್ರಿ ಅಂತ. ಯಾಕೆ? ಅವ್ರು ಮಾಡಿದ್ರೆ ನಾವು ಮಾಡ್ಬೇಕು ಅಂತ. ಊರಲ್ಲಿ ಶ್ರೀಮಂತರು ಬಹಳ ಜಬರ್ದಸ್ತಿನ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ದೀಪಾವಳಿ ಹಬ್ಬ ಮಾಡಿದ್ದಾರೆ, ನವರಾತ್ರಿ ಹಬ್ಬ ಮಾಡಿದ್ದಾರೆ, ಮದುವೆ ಬಹಳ ಮನೆ ಜೋರ ಕಟ್ಟಿದ್ದಾರೆ. ನಮ್ಮನೇನು ಹಾಗೆ ಆಗ್ಬೇಕು ಅಂತಂದ್ರೆ ಏನಾಗ್ತದೆ, ನಮ್ಮ ಶಕ್ತಿಗಿಂತ ಮೀರಿದ ಖರ್ಚು ಅಲ್ಲಿ ಬರುತ್ತೆ, ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಣವನ್ನ ಸದ್ವಿನಿಯೋಗ ಮಾಡುವಂತ ಎಚ್ಚರಿಕೆಯನ್ನು ವಹಿಸಬೇಕು. ಯಾರು ವಹಿಸ್ಬೇಕು? ಈಗ ಇಲ್ಲಿ ಇರೋರೆಲ್ಲ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಮಹಿಳೆಯರೇ ಜಾಸ್ತಿ ಇದ್ದಾರೆ. ಶ್ರೀಮತಿ ಹೇಮಾವತಿ ಅವರು ಇಲ್ಲಿ ಬರ್ಬೇಕಿತ್ತು,
ಆದ್ರೆ ಇವತ್ತು ಈ ವಿಮಾನ ಈ ಸಮಯದಲ್ಲಿ ಅವರು ಓದೋದಿಲ್ಲ ಅಂತ ಮಗಳನ್ನ ಕಳಿಸ್ತಾರೆ. ಈಗ ನಿಮ್ಮಲ್ಲಿ ನಾವು ಯಾಕೆ ಹೆಣ್ಮಕ್ಳ ಕಮಿಟಿ ಮಾಡ್ತೀವಿ ಅಂತಂದ್ರೆ, ನೀವು ಮನೆಯಲ್ಲಿ ಗೃಹಿಣಿ, ನೀವು ಎಚ್ಚರಿಕೆಯಿಂದ ಇದ್ರೆ ಮನೆ ಉಳಿತೈತಿ. ಎಲ್ಲಾ ಜವಾಬ್ದಾರಿ ಗಂಡಸರಿಗೆ ಕೊಟ್ಟು ಹಿಂದಿನ ಹಾಗೆ ನೀವೇ ಮಾಡ್ಕೊಳ್ರಿ ಅಂತಂದ್ರೆ ನಿಮಗೆ ಗೊತ್ತಿದೆ. ಹಿಂದೆ 5,000 ವರ್ಷದಲ್ಲಿ ಏನಾಗಿದೆ ನಿಮಗೆ ಗೊತ್ತಿದೆ. 5,000 ವರ್ಷದಲ್ಲಿ ಹೆಣ್ಮಕ್ಳು ಮನೆ ಸುಮ್ಮನೆ ಬಿದ್ದಿರ್ಬೇಕು, ಅಡುಗೆ ಮಾಡಬೇಕು, ಮಕ್ಳು ಹೇಳಬೇಕು, ಮಕ್ಳು ಸಾಕ್ಬೇಕು, ಮುದುಕರನ್ನ ಸಾಕ್ಬೇಕು, ಮತ್ತೆ ಏನು ಮಾತಾಡಬಾರ್ದು ಅಂತ ಜಬರ್ದಸ್ತಿ ನಾವು ಹೆಣ್ಮಕ್ಳನ್ನ ಬಾಯಿ ಮುಚ್ಚಿದೀವಿ. ಇವತ್ತು ಹೆಣ್ಮಕ್ಳು ಮಾತಾಡ್ತಾರೆ, ನಾವು ಕೇಳ್ತೀವಿ. ಇವತ್ತು ಸರ್ಕಾರದ ಎಲ್ಲ ಯೋಜನೆ ಯಾಕೆ ಯಶಸ್ವಿ ಆಗುತ್ತೆ ಅಂದ್ರೆ ಹೆಣ್ಮಕ್ಳಿಂದ ಅದು ಉಪಯೋಗ ಆಗುತ್ತೆ. ಶೌಚಾಲಯ ಬೇಕು, ಏನಾಗುತ್ತೆ ಶೌಚಾಲಯ? ನಮಗೆ ಈ ಉಮರಬ್ಬ ಇಲ್ಲಿ ನಮ್ಮ ಯೋಜನಾಧಿಕಾರಿ ಯಾರಿದ್ದಾನೆ, ಇವನು ಮಂಗಳೂರಿನಲ್ಲಿದ್ದ. ಎಲ್ಲಿದ್ದೆ ಅಮರಬ್ಬ? ಬಾ. ನಿರ್ದೇಶಕ ಇವನು ಮಂಗಳೂರಿನಲ್ಲಿದ್ದ. ಇವನು ಹೇಳ್ತಿದ್ದ, ರಾತ್ರಿ ಕಕ್ಕಸ್ ಹೇಗಿತ್ತು ಅಂತಂದ್ರೆ ಹೆಣ್ಮಕ್ಳು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕಕ್ಕಸ್ ಮಾಡಿ ಸಮುದ್ರಕ್ಕೆ ಬಿಸಾಡ್ತಿದ್ರು. ಅಂದ್ರೆ ಕಕ್ಕಸ್ ಇಲ್ಲ, ಕಕ್ಕಸ್ ಮಾಡಕ್ಕೆ ಜಾಗನೂ ಇಲ್ಲ. ಹೆಣ್ಮಕ್ಳಿಗೆ ಮಾನ ಉಳಿಬೇಕು, ಏನ್ ಮಾಡ್ತಿದ್ರು? ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಅದನ್ನ ಸಮುದ್ರಕ್ಕೆ ಬಿಸಾಡ್ತಿದ್ರು. ಹೌದಲ್ಲ? ಹೌದಂತ ಕೇಳಿ. ಅಂದ್ರ ಹೆಣ್ಮಕ್ಳಿಂದ ದುಸ್ಥಿತಿಯಿಂದ ಇವತ್ತು ಶೌಚಾಲಯ ಕಟ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮನೆ ಆದಾಯ ಮಾಡ್ಕೊಂಡಿದ್ದಾರೆ. ಎಷ್ಟು ನಾನು ಮನೆಗೆ ಹೋದ್ರೆ ಹೇಳ್ತಾರೆ, ನೋಡಿ ಇವಳು ನನ್ನನ್ನ ಸಾಕ್ತಾಳೆ ಅಂತ. ಯಾರು? ಗೋವು. 2 ಹಸು ಇದೆ, ಈ ಹಸು ಹಾಲು ಕೊಟ್ಟು ನನ್ನನ್ನ ಸಾಕ್ತಾಳೆ, ನನ್ನ ಕುಟುಂಬ ಸಾಕಿದ್ದಾಳೆ ಅಂತ. ಒಂದು ಹೆಣ್ಮಕ್ಳು ಮನೆಗೆ ಹೋದ್ರೆ ಹೇಳಿದಾಳೆ, ನಾನು ನೋಡಿ ಈ ಮಲ್ಲಿಗೆ ಹೂ ಮಾರಿ, ನಾವು ಹೂವ ಮಾರಿ ನನ್ನ ಮಗಳನ್ನ ನರ್ಸಿಂಗ್ ಕಲಿಸಿದ್ದೀನಿ, ಮಗಳನ್ನ ITI ಕಲಿಸಿದ್ದೀನಿ, ಇನ್ನೊಬ್ಬರಿಗೆ ಪಾಲಿಟೆಕ್ನಿಕ್ ಕಲಿಸಿದ್ದೀನಿ ಅಂತ. ಅಂದ್ರೆ ಹೆಣ್ಮಕ್ಳು ಮನೆಯಲ್ಲಿ ದುಡಿದ್ರೆ ಉಳಿತಾಯ ಆಗತ್ತೆ, ಉಳಿತಾಯ ಆದ ಹಣ ಮಕ್ಕಳ ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ. ಯಜಮಾನರಾದ್ರೆ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ, ನಾನು ಹೇಳ್ಬಾರ್ದು. ಯಜಮಾನ್ರ ಹತ್ರ ರೊಕ್ಕ ಕೊಟ್ರೆ ಏನಾಗ್ತದೆ ನಿಮಗ್ ಗೊತ್ತಿದೆ, ನಾನು ಹೇಳ್ಬಾರ್ದು. ನಮ್ಮೂರಲ್ಲಿ ಕುಡಿತಾರೆ, ನಿಮ್ಮೂರಲ್ಲಿ ಕುಡಿತಾರೆ ಎಲ್ಲ ಗೊತ್ತಿಲ್ಲ, ನಮ್ಮೂರಲ್ಲಿ ಕುಡಿತಾರೆ. ನಿಮ್ಮೂರಲ್ಲಿ ಕುಡಿತಾರೆಲ್ಲ ಗೊತ್ತಿಲ್ಲ, ನಮ್ಮೂರಲ್ಲಿ ಸ್ವಲ್ಪ ಕುಡಿಯೋದು ಜಾಸ್ತಿ. ಅದಕ್ಕೆ ಮಧ್ಯವರ್ಜನ ಶಿಬಿರ ಅಂತಾನು ಮಾಡ್ತೀವಿ ನಾವು. ಯಾಕೆಂದ್ರೆ ಈ ಪಾತ್ರೆಯಲ್ಲಿ ಒಂದು ತುಪ್ಪ ಕೊಟ್ಟು ನಿಮಗೆ ಮನೆಗೆ ತುಪ್ಪ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರೆ ಏನ್ ಮಾಡ್ತೇನೆ, ನೀವು ಹಿಂಗ ಹಿಡ್ಕೊಂಡು ಹೋಗ್ತೀವಿ. ಅದ್ರ ತೂತಿದ್ರೆ ಮನೆ ಮುಟ್ಟುವಾಗ ಏನಿರುತ್ತೆ? ಬರೀ ಪಾತ್ರೆ. ಅದೇ ರೀತಿ ಯಜಮಾನರಿಗೆ, ಮನೆಯ ಯಜಮಾನ ಗಂಡಸಿಗೆ ಒಂದು ದುಶ್ಚಟ ಇದ್ರೆ ಒಂದು ತೂತ ಬಿದ್ದ ಹಾಗೆ. ಎಷ್ಟು ಭಾಗ್ಯ ಕೊಟ್ಟರು ಕೂಡ ದೇವರು ಅದು ಸೂರ್ಯ. ಹಾಗಾಗಿ ನಿಮ್ಗೆ ನಾವು ಸಬಲೀಕರಣ, ಮಹಿಳಾ ಸಬಲೀಕರಣ ನಾವು ಮಾಡ್ತೀವಿ. ನಿಮಗೆ ಬುದ್ಧಿವಂತಿಕೆ ಕಲಿಸ್ಕೊಡ್ತೀವಿ. ಶ್ರೀಮತಿ ಹೇಮಾವತಿ ಅವರು ನಿರಂತರದಲ್ಲಿ ಲೇಖನ ಬರೀತಾರೆ. ನನ್ನ ಮಗಳು ಶ್ರದ್ಧಾ ಲೇಖನ ಬರೀತಾಳೆ. ನೀವು ಹೆಂಗಿರ್ಬೇಕು, ಮನೆ ಹೇಗೆ ಇಟ್ಕೊಂಡಿರ್ಬೇಕು, ಸ್ವಚ್ಛತೆ ಹೇಗೆ ಇರಬೇಕು, ತರಕಾರಿ ಹೇಗೆ ಬಳಕೆ ಮಾಡಬೇಕು, ಅಡಿಗೆ ಹೇಗೆ ರುಚಿಕರ ಜೊತೆಗೆ ಪೌಷ್ಟಿಕವಾಗಿರ್ಬೇಕು, ಆಮೇಲೆ ಹೆಣ್ಮಕ್ಳಿಗೆ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಹೇಗೆ ಪರಿಹರಿಸಬೇಕು ಅಂತ ಪ್ರತಿ ತಿಂಗಳು ನಿರಂತರ ಪತ್ರಿಕೆಯಲ್ಲಿ ಲೇಖನ ಬರೀತಾ ಇರ್ತಾರೆ. ಇದನ್ನೆಲ್ಲ ಓದಿ ನೀವೆಲ್ಲ ಶರಣರಾಗ್ಬೇಕು. ಹಳೆಯರು ಶರಣರಾದ್ರೆ ಈ ದೇಶ ಉದ್ಧಾರ ಆಗ್ತದೆ, ಈ ದೇಶದಲ್ಲಿ ಪರಿವರ್ತನೆ ಬರ್ತದೆ ಅಂತ ನಾನು ಹೇಳಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಕೆರೆಗಳನ್ನ ದುರಸ್ತಿ ಮಾಡೋ ಕಾರ್ಯಕ್ರಮ ಮಾಡಿದ್ದೇವೆ. ಕೆರೆಗಳನ್ನ ಹೂಳೆತ್ತಿ ಸರ್ಕಾರ ಮಾಡ್ತದೆ, ನಾವು ಕೂಡ ಕೆಲವು ಸರ್ಕಾರಕ್ಕೂ ನಮಗೂ ವ್ಯತ್ಯಾಸ ಏನು ಅಂತಂದ್ರೆ, ಸರ್ಕಾರದವರೆಲ್ಲ ಅವರೇ ಮಾಡ್ತಾರೆ, ನಾವು ನಮ್ಮ ಊರಿನ ಜನರಲ್ಲಿ ಈ ಮಣ್ಣ ಹೂಳು ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ. ಹಾಗಾಗಿ 10,000 20,000 ಲೋಡ್ ಮಣ್ಣು ಊರವರು ಕೊಂಡೋಗಿ ಅವ್ರ ಜಮೀನಿಗೆ ಹಾಕೊಳ್ತಾರೆ. ಆದ್ರೆ ನಮಗೆ ಖರ್ಚು ವೆಚ್ಚ ಕಡಿಮೆ ಆಗ್ತೈತಿ. ಹಾಗಾಗಿ ಈ ಕೆರೆಗಳಾಗ್ತದೆ, ಹಾಲು ಸಂಘಗಳು ಬರ್ತದೆ. ಈಗ ಶಾಲೆಗಳಿಗೆ ಬೆಂಚ್ ಡೆಸ್ಕಿಂದಲ್ಲಿ ಸರ್ಕಾರಿ ಶಾಲೆಗೆ ಮಾತ್ರ, ಖಾಸಗಿ ಶಾಲೆಗೆ ಇಂಗ್ಲಿಷ್ ಮೀಡಿಯಂಗೆ ನಾವು ಕೊಡೋದಿಲ್ಲ. ಕನ್ನಡ ಮೀಡಿಯಂ ಮತ್ತು ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆ ಕೊಡ್ತೇವೆ. ಆಮೇಲೆ ಕುಡಿಯುವ ನೀರು ಶುದ್ಧ ಗಂಗಾ ಬೇಕು ಅಂತೇಳಿ ಕುಡಿಯುವ ನೀರನ್ನು ಕೂಡ ಶುದ್ಧೀಕರಿಸಿ ನಿಮಗೆ ಕೊಡ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮ ಇದೆ, ನೀವು ಬೇಡಿದೆಲ್ಲ ನಾವು ಕೊಡ್ತೇವೆ. ಈಗ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದೇವೆ, ಆಮೇಲೆ ಟ್ಯಾಬ್ ಕೊಟ್ಟಿದ್ದೇವೆ, ಆಮೇಲೆ ಶಾಲೆಗೆ ಶಿಕ್ಷಕರನ್ನು ಕೊಡಿ, ಏನೇನೋ ಮಾಡ್ತೇವೆ. ಅದು ಬಿಡಿ, ಅದು ಮುಖ್ಯ ಅಲ್ಲ. ಆದ್ರೆ ಬಳಸುವವರು, ಉಪಯೋಗಿಸುವವರು ಅದನ್ನು ಉಪಯೋಗಿಸ್ತಾ ಇದ್ರೆ ನಾವು ಕೊಟ್ಟದ್ದು ವ್ಯರ್ಥ ಆಗುತ್ತೆ. ಅದಕ್ಕಾಗಿ ನಮ್ಮ ಮಂಜುನಾಥ ಸ್ವಾಮಿ ನಮಗೇನು ಹೇಳಿದ್ದಾರೆ ಅಂತಂದ್ರೆ, ವಿದ್ಯಾದಾನ, ಅನ್ನದಾನ, ಔಷಧದಾನ, ಅಭಯದಾನ ಮಾಡಿ ಅಂತ. ಯಾರು ಧರ್ಮಸ್ಥಳಕ್ಕೆ ಬಂದ್ರು ಕೂಡ ಊಟ ಹಾಕ್ತೀವಿ 2 ಹೊತ್ತು, ಮಧ್ಯಾಹ್ನ ರಾತ್ರಿ. ಒಂದೊಂದ್ಸಲ 30,000 50,000 ಜನಕ್ಕೆ ಊಟ ಹಾಕ್ತೀವಿ.
ಮತ್ತೆ ವಿದ್ಯಾದಾನ, ಶಿಕ್ಷಣಕ್ಕೆ ವ್ಯವಸ್ಥೆ ಇದೆ. ಔಷಧಾನ ಕೊಡ್ತೀವಿ. ಅಭಯದಾನ ಅಂತಂದ್ರೆ ಬೇಡಿದ್ದನ್ನ ಕೊಡುವುದು. ಈಗ ನಿಮ್ಗೆಲ್ಲ ನಾವು ದಾನ ಮಾಡೋ ದಾನ ಅಲ್ಲ, ಅಭಯದಾನ. ಅಭಯ ಅಂದ್ರೆ ನೀವು ಬುದ್ಧಿವಂತರಾಗ್ರಿ, ನೀವು ನಿಮ್ಮ ಮಕ್ಕಳು ಭವಿಷ್ಯ ಸರಿಯಾಗಿ ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಪರಿವರ್ತನೆ ತನ್ನಿ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳಿ, ಮುಂದೆ ನಿಮ್ಮ 5,000 ವರ್ಷಗಳೆಲ್ಲ ಕಣ್ಣೀರು ಹಾಕಿದ ಹೆಣ್ಮಕ್ಳ ಎಲ್ಲ ಶಾಪ ದೂರ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಇವತ್ತು ಮತ್ತೊಮ್ಮೆ ಇಂತಹ ಕಾರ್ಯಕ್ರಮ ಹೇಳ್ತಾ ನಾನು ಹೆಚ್ಚಾಗಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗೋದಿಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಇರುವಂತಹದ್ದು ನಮ್ಮ ಕಾರ್ಯಕರ್ತರು ಎಲ್ಲ ಸೇವಾ ಪ್ರತಿನಿಧಿಗಳು ನಿಂತು ಬಿಡ್ರಿ. ಒಮ್ಮೆ ಸೇವಾ ಪ್ರತಿನಿಧಿಗಳು ನೋಡಿ, ಇವರೆಲ್ಲ ಸೇವಾ ಪ್ರತಿನಿಧಿಗಳು, ಸೂಪರ್ವೈಸರ್ಸ್ ಕೂಡ ಇದ್ದಾರೆ. ಇವರೆಲ್ಲ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅವರು ಕಾರ್ಯಸೇವೆ ಮಾಡ್ತಾರೆ. ಆದರೆ ಕೆಲವರಿಗೆ ಇನ್ನೂ ಈ ಯೋಜನೆ ಬಗ್ಗೆ ಸರಿಯಾಗಿ ಕಲ್ಪನೆ ಇಲ್ಲ ಸೇವಾ ಪ್ರತಿನಿಧಿಗಳಿಗೆ. ಹಾಗಾಗಿ ನಮ್ಮ ಶಿವರಾಯ ಪ್ರಭು ಎಲ್ಲಿದ್ದಾನೆ, ನಮ್ಮ ಅವರು ಮತ್ತು ಉಮರಪ್ಪ ಎಲ್ಲ ಹೇಳ್ತಾರೆ ಏನು ಅಂತಂದ್ರೆ, ಇವರು ಕೆಲಸ ಬಿಟ್ಬಿಡ್ತಾರೆ ಅಂತ, ಬೇಗ 1-2 ತಿಂಗಳು ಮಾಡಿ ಕೆಲಸ ಬಿಟ್ಬಿಡ್ತಾರೆ ಅಂತ. ಇವರಿಗೆ ತಿಂಗಳಿಗೆ 7,000 ರೂಪಾಯಿಂದ 15,000 ರೂಪಾಯಿವರೆಗೆ ಕಮಿಷನ್ ಬರ್ತದೆ. ಮನೆಯಲ್ಲೇ ಇದ್ಕೊಂಡು ಗ್ರಾಮದಲ್ಲೇ ಕೆಲಸ ಮಾಡಿ ವೇಳಾಪಟ್ಟಿ ಸಮಯ ಸಿಸ್ಟಮ್ ಇಲ್ಲದೆ ಇನ್ಕಮ್ ಇದೆ, ಆದ್ರೂ ಬಿಟ್ಟು ಹೋಗ್ತಾರೆ. ಯಾಕೆ? ಕಷ್ಟ. ಏನ್ ಕಷ್ಟ ನಿಮಗೆ? ನಮ್ಮ ಜನತೆಯ ಕಷ್ಟಕ್ಕಿಂತ ದೊಡ್ಡದು ನಿಮ್ಮ ಕಷ್ಟನಾ? ನೀವು ಸ್ವಲ್ಪ ತ್ಯಾಗ ಮಾಡಿ. ನಾನು ತ್ಯಾಗ ಮಾಡ್ತೀನಿ, ನನ್ನ ಮಕ್ಕಳು ಹೇಮಾವತಿಯವರು ತ್ಯಾಗ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು, ನೀವು ಸೇವಾ ಪ್ರತಿನಿಧಿಗಳು ಕಾರ್ಯಕರ್ತರು ನಿಮ್ಮ ಗ್ರಾಮಕ್ಕಾಗಿ ತ್ಯಾಗ ಮಾಡಿ, ಸ್ವಲ್ಪ ತ್ಯಾಗ ಮಾಡಿ. ನೀವು ಕಷ್ಟ ಅಂತ ಹೇಳಿ ನಮಗೆ ಮನೇಲಿ ಇದ್ಕೊಂಡು ಇಷ್ಟು ಆದಾಯ ಬರುವಂತ ಕೆಲಸವನ್ನ ಬಿಡಬೇಡಿ. ಮತ್ತೆ ಪ್ರತಿಯೊಂದು ಮನೆಯಲ್ಲಿ ತಾಯಿ, ತಂಗಿ, ಮಗಳು ಇವರ ಸುಖ ನೋಡ್ಕೊಳ್ಳಿ. ಅವರ ಕಷ್ಟ ನಿಮ್ಮಿಂದ ಪರಿಹಾರ ಆಗುವ ಹಾಗೆ ನೀವು ಮಾಡಬೇಕು. ನಾನು ಇಲ್ಲಿ ಬರೋ ಉದ್ದೇಶವೇ ನಿಮ್ಮನ್ನ ಪ್ರೇರೇಪಿಸಬೇಕು ಅಂತ ಹೇಳಿ. ಹಾಗಾಗಿ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಬೇಕು, ಕಾರ್ಯ ಮಾಡಬೇಕು. ನಮ್ಮ ಯೋಜನೆ, ಸರ್ಕಾರದ ಯೋಜನೆ ಮುಟ್ಟಿಸ್ಬೇಕು. ಸರ್ಕಾರದ ಎಲ್ಲ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವಂತ ಒಂದು ಕಾರ್ಯಕ್ರಮ ನಾವೀಗ ಪ್ರಾರಂಭ ಮಾಡಿದ್ದೀವಿ. ಕನ್ಸ್ಯೂಮರ್ ಕಾಮನ್ ಸರ್ವಿಸ್ ಸೆಂಟರ್ ಅಂತ, ಸೇವಾ ಸಿಂಧು ಯೋಜನೆ ಅಂತ ಏನಿದೆ ಅದೇ ರೀತಿ ಕೇಂದ್ರ ಸರ್ಕಾರದ ಸರ್ವಿಸ್ ಸೆಂಟರ್ನ ನಾವು ಮಾಡಿದ್ದೀವಿ. 10,000 ಸರ್ವಿಸ್ ಸೆಂಟರ್ ಮಾಡಿ ಸರ್ಕಾರದ ಎಲ್ಲ ಯೋಜನೆಗಳನ್ನ ಜನತೆಗೆ ಮುಟ್ಟಿಸುವಂತ ಯೋಜನೆಯನ್ನ ನಾವು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಅಷ್ಟೇ, ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋದಾಗ ಇವಳು ನನ್ನ ತಾಯಿ, ಇವಳು ನನ್ನ ತಂಗಿ, ಇವಳು ನನ್ನ ಮಗಳು ಅಂತ ಹೇಳಿ ನೀವು ಅವರನ್ನು ನೋಡ್ಕೋಬೇಕು. ನೀವು ನೋಡ್ಕೊಳ್ಳೋದೇ ಇದ್ರೆ, ನೀವು ನಮಗೆ ಕಷ್ಟ ಆಗುತ್ತೆ ಅಂತ ಒಂದೊಂದು ದಿವಸ 2 ತಿಂಗಳು 3 ತಿಂಗಳು ನಾವು ಎಷ್ಟು ಜನ ಬದಲಾಯಿಸಬಹುದು, ಎಷ್ಟು ಜನ ಹೊಸ ಜನ ಹುಡುಕಬಹುದು. ತರಬೇತಿ ಕೊಟ್ಟು ನಿಮ್ಮಿಂದ 3 ತಿಂಗಳು ಕೂಡ ಸೇವಾ ತೆಗೆದುಕೊಳ್ಳಲಿಕ್ಕೆ ಆಗದಿದ್ರೆ, ಅದಕ್ಕಾಗಿ ನಾನು ಬಂದೀನಿ. ಈಗ ನಾನು ಬಂದಿರೋದು ಬೀದರ್ಗೆ ಅಥವಾ ಗುಲ್ಬರ್ಗಕ್ಕೆ ಅಥವಾ ಬಿಜಾಪುರಕ್ಕೆ ಯಾಕೆ ಬಂದೀನಿ ಅಂದ್ರೆ, ನಮ್ಮ ಕಾರ್ಯಕರ್ತರ ಪಡೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಹಾಗಾಗಿ ನೀವು ಇವ್ರನ್ನೆಲ್ಲ ಚೆನ್ನಾಗಿ ಕೆಲವು ಕೆಲಸ ಮಾಡಿಸಿ ಅಂತ ಹೇಳಿ. ನೋಡಿ, ಒಂದು ಮಾತಿದೆ, ಒಂದು ಮಗು, ಒಂದು 3 ವರ್ಷದ ಮಗು, 3-4 ವರ್ಷದ ಮಗು ಇನ್ನೊಂದು ಸಣ್ಣ ಮಗುವನ್ನು ಸೊಂಟದಲ್ಲಿ ಇಟ್ಕೊಂಡು ಹೋಗ್ತಾ ಇದೆ ಅಂತ. ಯಾರೋ ನಮ್ಮಂತವ್ರು ನೋಡಿದ್ರು, ಗುರುಗಳಂತವ್ರು ನೋಡಿದ್ರು, ನೋಡಿ ಹೇಳ್ತಾರಂತೆ, ಏನವ ನಿನಗೆ ಕಷ್ಟ ಆಗತ್ತ ಮಗು ಹಿಡ್ಕೊಳ್ಳೋದಕ್ಕೆ ಅಂತ. ಅದಕ್ಕೆ ಆ ಹುಡುಗಿ ಹೇಳ್ತದಂತೆ, ಮಗು 4 ವರ್ಷದ 3 ವರ್ಷದ ಮಗು, ನನ್ನ ತಂಗಿ ಇದು, ನನ್ನ ತಮ್ಮ ಇದು, ತಂಗಿ ಇದು ಅಂತ. ಇನ್ನೊಂದು ಹೇಳ್ತಾರಂತ, ಅಲ್ಲ ವಜ್ಜೆ ಜಾಸ್ತಿ ಆಗ್ತದಲ್ಲ, ಭಾರ ಜಾಸ್ತಿ ಆಗ್ತದಲ್ಲ, ನಿನಗೆ ತ್ರಾಸ ಆಗೋದಿಲ್ಲ. ಇಲ್ರಿ, ಇದು ನನ್ನ ತಂಗಿರಿ, ಇದು ನನ್ನ ತಮ್ಮಾರಿ ಇದು. ಇನ್ನೊಮ್ಮೆ ಕೇಳ್ತಾರ, ಅಲ್ಲ ಎಲ್ಲಾದ್ರೂ ನೀನು ಎಡಿ ಬಿದ್ದು ಬಿಟ್ರೆ ನಿನಗೂ ಮಗುಗೂ ಇಬ್ಬರಿಗೂ ಇದು ನೋವಾಗ್ತದೆ. ಬಿಡಂಗಿಲ್ರಿ, ಅದು ನನ್ನ ತಂಗಿರಿ ಅಂತ, ತಮ್ಮ ಅಂತ. ಅಂದ್ರೆ ಹೊತ್ತುಕೊಂಡದ್ದು ಒಂದು ಮೂಟೆ ಅಲ್ಲ, ಒಂದು ಮೂಟೆ ರಾಗಿ ಅಲ್ಲ, ಒಂದು ಮೂಟೆ ಜೋಳ ಅಲ್ಲ, ಒಂದು ಮೂಟೆ ಗೋಧಿ ಅಲ್ಲ, ನನ್ನ ತಂಗಿಯನ್ನ ನಾನು ಸೊಂಟದಲ್ಲಿ ಹೊತ್ಕೊಂಡೆ. ಹಾಗಾಗಿ ನನಗೆ ವಜ್ಜೆ ಅನ್ಸೋದಿಲ್ಲ, ಭಾರ ಅನ್ಸೋದಿಲ್ಲ. ನಿಮಗೆ ಕಾರ್ಯಕರ್ತರಿಗೆ ನೀವೆಲ್ಲ ಅದೇ ಮಾತಿನಲ್ಲಿ, ನನ್ನ ತಾಯಿಯನ್ನ ನೋಡ್ಕೊಳ್ತೀನಿ, ನನ್ನ ತಂಗಿಯನ್ನ ನೋಡ್ಕೊಳ್ತೀನಿ, ನನ್ನ ತಮ್ಮನನ್ನ ನೋಡ್ಕೊಳ್ತೀನಿ ಅಂತ ಪ್ರೀತಿ ಇದ್ರೆ ನಿಮಗೆ ಕೆಲಸ ವಜ್ಜೆ ಅನ್ಸೋದಿಲ್ಲ. ಈ ಮಾತು ನೆನಪಿಟ್ಕೊಂಡು ನೀವೆಲ್ಲರೂ ಕೆಲಸ ಮಾಡಿ ಅಂತ ಹೇಳಿ, ಮತ್ತೊಮ್ಮೆ ನಾನು ಈಗಾಗಲೇ ಬಹಳಷ್ಟು ವೇಳೆ ಆಗಿರೋದ್ರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಪೂಜ್ಯರೆಲ್ಲರೂ ಇಲ್ಲಿ ನಮ್ಮ ಮೇಲೆ, ಕ್ಷೇತ್ರದ ಮೇಲೆ ವಿಶ್ವಾಸದಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಗೌರವಪೂರ್ವಕವಾದ ಸಾದರ ಪ್ರಣಾಮಗಳನ್ನು ಅರ್ಪಿಸ್ತೀನಿ. ಅವರೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಥವಾ ಭೇಟಿಯಾಗಿದ್ದಾರೆ. ಅವರೆಲ್ಲರೂ ನಾನು ನಮಸ್ಕಾರ ಹೇಳ್ತೀನಿ. ಇವತ್ತೆಲ್ಲ ರಾಜಕಾರಣಿಗಳು ವೇದಿಕೆಯಲ್ಲಿದ್ದಾರೆ, ಆದರೆ ಅಕಸ್ಮಾತ್ ಆಗಿ
ಚುನಾವಣೆ ಘೋಷಣೆ ಆಗಿರೋದ್ರಿಂದ ಅವರ ಬಾಯಿಗೆ ಬೀಗ ಹಾಕಬೇಕಾಗಿದೆ. ಅವರು ಇಲ್ಲಾಂದ್ರೆ ಎಲ್ಲರೂ ನಮ್ಮ ಬಗ್ಗೆ ಹೇಳ್ತಿದ್ರು, ನಿಮಗೆ ಬುದ್ಧಿ ಹೇಳ್ತಿದ್ರು. ಆದ್ರೆ ಇವತ್ತು ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಅವ್ರು ಮಾತಾಡಂಗಿಲ್ಲ. ಆದ್ರೆ ಅವರ ಉಪಸ್ಥಿತಿಯೇ ನಮ್ಗೆ ಗೌರವ ತಂದಿದೆ, ತುಂಬಾ ಗೌರವ ತಂದಿದೆ. ಅವರ ಉಪಸ್ಥಿತಿ, ಅವರು ಇಲ್ಲಿ ಬಂದಿದ್ದಾರೆ ಅಂದ್ರೆ ನಮಗೆ ತುಂಬಾ ಪ್ರೀತಿ ಗೌರವ ತಂದಿದೆ. ಅವರೆಲ್ಲರೂ ಕೂಡ ನಾನು ಗುರುತಿಸಿ, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ, ಅವರೆಲ್ಲರನ್ನು ಅಭಿನಂದಿಸಿ, ನಿಮ್ಮಿಂದ ನಮ್ಮ ಯೋಜನೆ, ಸರ್ಕಾರದ ಯೋಜನೆ ಅತ್ಯಂತ ಯಶಸ್ವಿಯಾಗಲಿ ಎಂದು ಹಾರೈಸಿ, ಮತ್ತೊಮ್ಮೆ ಬಹಳ ದೂರದ ಊರಿಂದ ನಾನು ಬಂದಿದ್ದೀನಿ. ನನ್ನ ಮಂಜುನಾಥ ಸ್ವಾಮಿ ದೂರ ಇದ್ರು ಕೂಡ ಕಣ್ಣು ಮುಚ್ಚಿದ್ರೆ ನಿಮಗೆ ಕಾಣಿಸ್ತದೆ, ನಿಮಗೆ ಕಣ್ಣು ಮುಚ್ಚಿದ್ರೆ ತಿರುಪತಿ ಕಾಣಿಸ್ತದೆ, ಕಣ್ಣು ಮುಚ್ಚಿದ್ರೆ ಮಂಜುನಾಥ ಸ್ವಾಮಿ ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ ಮಕ್ಕ ಕಾಣಿಸ್ತದೆ. ಮಕ್ಕ ಎಷ್ಟು ದೂರ ನಮಗೆ ಗೊತ್ತಿಲ್ಲ, ಎಷ್ಟು ವಿಮಾನದಲ್ಲೇ 10 ತಾಸು 12 ತಾಸು ಹೋಗ್ಬೇಕು. ಆದ್ರೆ ಕಣ್ಣು ಮುಚ್ಚಿದ್ರೆ ಒಂದು ಕ್ಷಣದಲ್ಲಿ ಮಕ್ಕ ಕಾಬಾ ನಮ್ಮ ಮುಂದೆ ಬಂದು ನಿಲ್ತದೆ. ಹಾಗಾಗಿ ಪ್ರಾರ್ಥನೆ, ಧ್ಯಾನ, ಪ್ರಾರ್ಥನೆ ಮತ್ತು ಧ್ಯಾನ ಅಂತಂದ್ರೆ ಒಂದೇ ಕ್ಷಣ ಕಣ್ಣು ಮುಚ್ಚಿದ ತಕ್ಷಣ ದೇವರು ಪ್ರತ್ಯಕ್ಷ ಆಗ್ತಾರೆ, ದೇವ್ರು ನಮ್ಮ ಸಾಮೀಪ್ಯಕ್ಕೆ ಬರ್ತಾರೆ, ಹತ್ರ ಬರ್ತಾರೆ. ಅದೇ ರೀತಿ ನೀವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ನೆನೆಸ್ಕೊಳ್ಳಿ, ನಿಮಗೆಲ್ಲರಿಗೂ ಕೂಡ ಅನುಗ್ರಹ ಆಗಲಿ, ಆಯುರಾರೋಗ್ಯ ಸಿಗಲಿ, ಈ ಕೊರೋನಾದ ಕಾಯಿಲೆ ಇನ್ನೊಮ್ಮೆ ನಮ್ಮ ಹತ್ತಿರ ಕೂಡ ಬರ್ದಂಗೆ ನಮ್ಗೆ ರಕ್ಷಣೆ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತೇನೆ. ಎಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿ ಅನುಗ್ರಹ ಇದೆ. ಹರ್ಕೋಡ್ ಶ್ರೀಗಳು ಸಹ ಪೂಜ್ಯರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಹರ್ಕೋಡ್ ಶ್ರೀಗಳು ಕೂಡ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ದಾರೆ. ಇವತ್ತು ಪರಿಸರ ಸಂರಕ್ಷಣೆ ಇರ್ಬೋದು, ಗೋ ಸಂರಕ್ಷಣೆ ಇರ್ಬೋದು, ಇನ್ನಿತರ ಅನೇಕ ರೀತಿಯಲ್ಲಿ ಇವತ್ತೇನು ಅವ್ರು ಮಾಡಿದಂತಹ ಕಾರ್ಯಗಳೇನಿದೆ ಅದು ಅದ್ಭುತವಾದಂತಹ ಒಂದು ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು, ಪ್ರಶಂಸೆ ಮಾಡಿದ್ರು ಕಡಿಮೆನೇ. ಯಾವ ರೀತಿಯಲ್ಲಿ ಮಂಜುನಾಥೇಶ್ವರ ದೇವಾಲಯ ಇದು ಅನೇಕ ಲಕ್ಷಾಂತರ ಭಕ್ತರ ಸಮೂಹವನ್ನೇ ಈ ದೇವಾಲಯ ಹೊಂದಿದೆ. ಅಲ್ಲಿ ಯಾರು ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ಇವತ್ತು ಯಾರಿಗೆ ನಂಬಿಕೆ ಇದೆ ಸತ್ಯವನ್ನು ಹೇಳ್ತಾರೆ, ಸುಳ್ಳು ಹೇಳೋದಿಲ್ಲ. ಭಯವೂ ಇದೆ, ಆ ದೇವರ ಮುಂದೆ ಏನಾದರೂ ಸುಳ್ಳು ಹೇಳಿದ್ರೆ ಶಿಕ್ಷೆಗೆ ಒಳಪಡ್ತಾರೆ ಅನ್ನುವಂತ ಒಂದು ಪ್ರತೀತಿ ಇದೆ. ಆ ಒಂದು ದೃಷ್ಟಿಯಿಂದ ನಮ್ಮ ನಾಡು ಇದು ಬಸವಣ್ಣನವರ ನಾಡು, ಪುಣ್ಯ ಭೂಮಿ. ಇಂಥ ಒಂದು ಪುಣ್ಯ ಭೂಮಿ ನಡೆದಾಡ ದೇವರು ಚನ್ನಬಸವಪಟ್ಟ ದೇವರು ನಡೆದಾಡಿದಂಥದ್ದು, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯ ವ್ಯಕ್ತಿಗಳೇನು ಮಠಾಧೀಶರಿದ್ದಾರೆ, ಅದ್ಭುತ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಇಂಥ ಪುಣ್ಯ ನಾಡಿಗೆ ಇವತ್ತು 50 ವರ್ಷಗಳ ನಂತರ ಭೇಟಿ ಕೊಟ್ಟು ಅವರು ತಮ್ಮ ಒಂದು ವಿಚಾರವನ್ನು, ತಮ್ಮ ಒಂದು ಇವತ್ತು ಆಶೀರ್ವಚನವನ್ನು ಮಾಡಿದ್ದಾರೆ. ಇವತ್ತ ವಿಶೇಷವಾಗಿ ನಮ್ಮ ಇದು ಕಲ್ಯಾಣ ನಾಡು, ಬಸವಣ್ಣವರ ಕರ್ಮಭೂಮಿ, ಇವತ್ತ ದಕ್ಷಿಣ ಉತ್ತರದ ಒಂದು ಸಂಗಮ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. ನಮ್ಮ ಮಹಿಳೆ ಸಹೋದರರೆಲ್ಲ ಇದ್ದಾರ, ತಾವು ಎಷ್ಟು ಮಂದಿ ಧರ್ಮಸ್ಥಳಕ್ಕೆ ಹೋಗಿದ್ರೋ ಗೊತ್ತಿಲ್ಲ, ಮಂಜುನಾಥ ದೇವ್ರದ್ದು ದರ್ಶನ ತಗೊಂಡ್ರಿ ಗೊತ್ತಿಲ್ಲ. ಆದ್ರೆ ಇವತ್ತ ವಿಶೇಷವಾಗಿ ಆ ಒಂದು ಧರ್ಮಸ್ಥಳ ದೇವರದು ಕೃಪೆ ಮತ್ತು ಅದರ ಧರ್ಮಾಧಿಕಾರಿ ಸನ್ಮಾನ್ಯ ಶ್ರೀ 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 ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರೇನು ಇಲ್ಲಿ ಬಂದಾರ, ಅದು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವರೇ ಇಲ್ಲಿ ಬಂದಂಗಾಗಿದೆ. ವಿಶೇಷವಾಗಿ ನಾವೆಲ್ಲ ಸರ್ಕಾರದಲ್ಲಿ 33% ರಿಸರ್ವೇಶನ್ ಕೊಟ್ಟಿದ್ದೀವಿ ಮಹಿಳೆಯರಿಗೆ, ಜೆಡಿಪಿಯಲ್ಲಿ 50% ಕೊಟ್ಟಿದ್ದೀವಿ. ಆದ್ರೆ ಇಲ್ಲಿ ನೋಡಿದ್ರೆ ಹೆಗಡೆಯವರ ನೇತೃತ್ವದಲ್ಲಿ 90% ರಿಸರ್ವೇಶನ್ ಇದೆ. ಇಲ್ಲಿ ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ತಮ್ಮೆಲ್ಲರಿಗೆ ನಮಸ್ಕಾರ. ನಾನು ಇಡೀ ಬೀದರ್ ಡಿಸ್ಟಿಕ್ನಿಂದ ಅಪ್ಪಾಜಿ ಅವರಿಗೆ, ಹೆಗ್ಡೆಜಿ ಅವರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೇನೆ. ನಮ್ಮ ಬೀದರ್ ಮಹಾಜನತೆಗೆ ಪುಣ್ಯ ಇದೆ. 50 ವರ್ಷ ಆದ ಮೇಲೆ ನಮ್ಮ ವೀರೇಂದ್ರಜಿ ಅವರು ಬೀದರ್ಗೆ ಬಂದು ಎಲ್ಲರಿಗೆ ಬೇರೆ ಬೇರೆ ಹಣ್ಣುಗಳಿಗೆ ಸೈಕಲ್ ಕೊಟ್ಟಿದ್ರು, ನಾವು ಸ್ಕೂಲ್ಗೆ ಬೆಂಚ್ ಕೊಟ್ಟಿದ್ರು. ಎಲ್ಲ ಸಂಕಲ್ಪ ಅವರ ಪೂರ್ಣ ಆವಿಷ್ಯ ನಾವು ಅವರಿಗೆ ಕೇಳಿದ್ದೀನಿ.
ಒನ್ ಟೈಮ್ ಮತ್ತೆ ಈ ಸೆಕೆಂಡ್ ಟೈಮ್ ನಾವು ಭೇಟಿ ಆಗ್ತಾ ಇದ್ದೀನಿ. ಒನ್ ಟೈಮ್ ಭೇಟಿ ಆಗಿದ್ದೀನಿ, ಬಟ್ ಜಾಸ್ತಿ ಮಾತಾಡಿಲ್ಲ. ನಮ್ಮ ಪುಣ್ಯ ಇದೆ, ಅವ್ರು ಬಂದಿದಾರ, ಬೀದರ್ಗೆ ಸಪೋರ್ಟ್ ಮಾಡ್ತಾ ಇದಾರ. ಸರ್ ನಾವೇನು ಖಶಾಪುರ್ ಸಾಹೇಬ್ ಹೇಳಿದ್ರು, ಈ ಧರ್ಮಸ್ಥಳದ ಬಸ್ ಚಾಲು ಮಾಡಬೇಕು, 100% ನಾಳೆಯಿಂದ ಚಾಲು ಮಾಡ್ತೀವಿ. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಮಂಜುನಾಥ್ಗೆ ದರ್ಶನ ಆಗ್ಬೇಕು, ಮಂಜುನಾಥ್ ಕೃಪಾ ಬೀದರಲ್ಲಿ ಇರಬೇಕು, ಅದಕ್ಕಾಗಿ ಬಸ್ ಚಾಲು ಮಾಡ್ತೀವಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಹಾರ್ಕೂಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಯಂ ಸೇವಾ ಸಮುಪಾಸತೆ ಶಿವೇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಶಾಸ್ತ್ರರತ ಕರ್ಮೇತಿ ಮೀಮಾಂಸಕಾಃ ಸೋಯಂ ಯೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥ ಸಚರಾಚರಂ. ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ಪರಮ ಪೂಜ್ಯ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಎಲ್ಲರ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಶ್ರೀ ಮಂಜುನಾಥ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬೀದರ್ ಜಿಲ್ಲೆ ವತಿಯಿಂದ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಸಮುದಾಯ ಕಾರ್ಯಕ್ರಮಗಳ ಸೌಲಭ್ಯ ವಿತರಣೆ ಕಾರ್ಯಕ್ರಮದ ಪಾವನ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಇಡೀ ಕನ್ನಡ ನಾಡಿನ ಜನತೆಯ ಹೃದಯ ಮಂದಿರದಲ್ಲಿ ಇಂದು ಉತ್ಸವ ಮೂರ್ತಿಯಾಗಿ ಕಾರ್ಯ ಮಾಡುತ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಜಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಅನುಭಾವಿ ಪೂಜ್ಯರೇ, ಅನುಭಾವಿಗಳೇ, ಹಿರಿಯರೇ, ನಾಗರಿಕರೇ, ಗಣ್ಯ ನಾಯಕರೇ, ರಾಜಕೀಯ ತಜ್ಞರೇ, ಇಂದಿನ ಕಾರ್ಯಕ್ರಮ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ. ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಚಲಿಸುವ ಚರಣಿಗೆ ಚರ್ಚೆಯೇ ಭೂಷಣ, ಸುಂದರ ನಾಲಿಗೆ ಗಂಭೀರ ಪುರುಷನೇ ಭೂಷಣ, ತುಂಬಿದ ಕೊಳಕ್ಕೆ ಕಲಹಂಸೆಯೇ ಭೂಷಣ, ವನದ ವಸಂತಕ್ಕೆ ಕೋಕಿಲ ನಾಗನೇ ಭೂಷಣ. ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣರಿಗೆ ನಿರ್ಮಲ ನಿಜಾನಂದವೇ ಭೂಷಣ ಎನ್ನುವ ಹಾಗೆ ಬೀದರ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸ್ವಸಹಾಯ ಸಂಘಗಳ ಸಮುದಾಯ ಸಮಾವೇಶ ಕಾರ್ಯಕ್ರಮಕ್ಕೆ ಪೂಜ್ಯ ಹೆಗ್ಗಡೆಯವರೇ ಭೂಷಣ, ಹೆಗ್ಗಡೆಯವರೇ ಭೂಷಣ ಅಂತಕ್ಕಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಅವರು ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ವೀರನಾದರೆ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಆಗಬೇಕು, ಸೇವೆ ಮಾಡಿದರೆ ಮದರ್ ತೆರೇಸಾರಂತೆ ಸೇವೆ ಮಾಡಬೇಕು, ಹೋರಾಟ ಮಾಡಿದರೆ ನೆಲ್ಸನ್ ಮಂಡೇಲಾರಂತೆ ಹೋರಾಟ ಮಾಡಬೇಕು, ಸನ್ಯಾಸಿಯಾದರೆ ಸ್ವಾಮಿ ವಿವೇಕಾನಂದರಂತೆ ಆಗಬೇಕು, ಮಹಾತ್ಮನಾದರೆ ಮಹಾತ್ಮ ಬಸವೇಶ್ವರರಂತೆ ಆಗಬೇಕು, ಸಂಗೀತಜ್ಞರಾದರೆ ಪುಟ್ಟರಾಜ ಕವಿ ಗವಾಯಿಗಳಂತೆ ಆಗಬೇಕು, ಪ್ರವಚನ ಮಾಡಿದರೆ ಸಿದ್ದೇಶ್ವರ ಸ್ವಾಮೀಜಿಯವರಂತೆ ಪ್ರವಚನ ಮಾಡಬೇಕು, ದಾಸೋಹ ಮತ್ತು ಜ್ಞಾನವನ್ನ ಮಾಡಿದರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರಂತೆ ಮಾಡಬೇಕೆನ್ನುವಂತಹ ಮಾತನ್ನ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಂದು ವೀರೇಂದ್ರ ಹೆಗ್ಗಡೆಯವರ ಸೇವೆಯನ್ನು ನೋಡಿ ಕರ್ನಾಟಕ ಕೇಂದ್ರ ಸರ್ಕಾರದವರು ಅವರಿಗೆ ರಾಷ್ಟ್ರಪತಿ ಹುದ್ದೆಯನ್ನು ಕೊಡಲಿಕ್ಕೆ ಇಚ್ಛೆಯನ್ನು ಪಟ್ಟಿದ್ರು. ಇಂದು ವೀರೇಂದ್ರ ಹೆಗ್ಗಡೆಯವರು ಇಡೀ ಜಗತ್ತಿಗೆ, ಇಡೀ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯಾಗಿ ಬಾಳಬಹುದಾಗಿತ್ತು. ಆದರೆ ಪೂಜ್ಯರ ಆ ಸ್ಥಾನವನ್ನು ನಿರಾಕರಿಸಿ ಅದಕ್ಕಿಂತಲೂ ಶ್ರೇಷ್ಠವಾದ ಸ್ಥಾನದವರಿದ್ದಾರೆ. ಯಾವ ಸ್ಥಾನ ಅಂತ ಕೇಳಿದ್ರೆ ಹಿಂದಿಯಲ್ಲಿ ಒಬ್ಬ ಕವಿ ಹೇಳ್ತಾ ಇದ್ದಾನೆ, ಸಂಸಾರ ಮೇ ಸಬ್ಸೆ ಬಡಾ ಅಧಿಕಾರ, संसार में सबसे बड़ा अधिकार सेवा और त्याग से पैदा होता है, सेवा और त्याग से पैदा होता है. ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಅಧಿಕಾರ ಯಾವುದರಿಂದ ಸಿಗ್ತಾ ಇದೆ ಅಂದ್ರೆ, ಜಗತ್ತಿನಲ್ಲಿ ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರ, ತ್ಯಾಗವನ್ನು ಮಾಡ್ತಾ ಇದ್ದಾರಲ್ಲ, ಇವತ್ತು ಶ್ರೇಷ್ಠವಾದ ಹುದ್ದೆಯಲ್ಲಿದ್ದಾರ. ಅವ್ರು ಯಾವ ಸ್ಥಾನದಲ್ಲಿದ್ದಾರೆ ಅಂದ್ರೆ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂತ ಮಹಾನ್ ಅನುಭಾವಿಗಳು ಡಾಕ್ಟರ್ ವೀರೇಂದ್ರ ಡಿ ಹೆಗ್ಗಡೆಯವರು ಎನ್ನುವಂತ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಸಂಸ್ಕೃತಕಾರದ ಒಂದು ಕಡೆ ಹೇಳ್ತಾ ಇದ್ದಾರೆ, ಸೇವಾಗಹನೋ ಪರಮಗಹನ ಯೋಗಿನ ಮಧ್ಯ ಗಮ್ಯ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತಿದು. ಸೇವಾಗಹನೋ ಪರಮಗಹನ ಯೋಗಿನ ಮಧ್ಯ ಗಮ್ಯ. ಇದರ ಅರ್ಥ ಏನಂದ್ರ, ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾ ಇದ್ದಾರೆ, ಯಾರು ತ್ಯಾಗ ಮಾಡ್ತಾ ಇದ್ದಾರೆ, ಅವ್ರು ಯಾವ ಸ್ಥಾನವನ್ನು ಗಳಿಸಬಹುದು ಅಂದ್ರ ಯೋಗಿಗಳಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನವನ್ನು ಇವತ್ತು ಯಾರು ಗಳಿಸ್ತಾ ಇದ್ದಾರೆ ಅಂದ್ರ
ಡಿ ವೀರೇಂದ್ರ ಹೆಗಡೆ ಅವರು ಗಳಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಅವರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಬ್ಬ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬಾಳಬೇಕಾದ್ರೆ ಆತನಲ್ಲಿ 13 ಗುಣಗಳಿರ್ಬೇಕಂತ. 13 ಗುಣಗಳು ಯಾರಲ್ಲಿ ಇರ್ತಾ ಇದ್ದಾವಲ್ಲ ಆತ ಆದರ್ಶ ಗೃಹಸ್ಥ, ಆದರ್ಶ ವ್ಯಕ್ತಿ, ಸಮಾಜ ಸುಧಾರಕ ಎನ್ನುವಂತ ಮಾತನ್ನ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಶ್ಲೋಕದ ಅರ್ಥ ಹೇಗಿದೆ ಅಂದ್ರೆ, ಮಾದರ್ಶಂ ವರವಂಶ ವಿಭವೋ ದೀರ್ಘಾಯುರಾರೋಗ್ಯತ ಸನ್ಮಿತ್ರಂ ಸುಶತಂ ಸತಿ ಪ್ರಿಯತಮ ಸದ್ಭಕ್ತಿ ಸನ್ಮಾರ್ಗತ ವಿದ್ವತ್ವಂ ವಿನಯತ್ವ ಇಂದ್ರಿಯತ್ವಂ ಸತ್ಪಾತ್ರ ದಾನೇರತ ಸ್ತ್ರೇ ಪುಣ್ಯೇನ ವಿನಾ ತ್ರಯೋದಶ ಗುಣಾಃ ಸಂಸಾರಿಣೋ ದುರ್ಲಭಾಃ ಸಂಸಾರಿಣೋ ದುರ್ಲಭಾಃ. ಈ 13 ಗುಣಗಳಿರಬೇಕು. ಯಾವ ಅಂದ್ರೆ ಮಾನವೀಯತೆ, ಉತ್ತಮ ವಂಶ, ಐಶ್ವರ್ಯ, ಆಯುಷ್ಯ, ಒಳ್ಳೆಯ ಮಗ, ಒಳ್ಳೆಯ ಪತ್ನಿ, ಒಳ್ಳೆಯ ಗೆಳೆಯ, ಸದ್ಭಕ್ತಿ, ಸನ್ಮಾರ್ಗ, ವಿದ್ವತ್ತು, ವಿನಯ, ಇಂದ್ರಿಯ ನಿಗ್ರಹ, ಸತ್ಪಾತ್ರಕ್ಕೆ ದಾನ. ಈ ಎಲ್ಲಾ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಪಟ್ಟಂತ ಅನುಭಾವಿಗಳ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದ್ರೆ ಪೂಜ್ಯ ಡಿ ವೀರೇಂದ್ರ ಹೆಗಡೆ ಅವರು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ. ಇವತ್ತು ಹೇಳಿದ್ರು ದಿನಕ್ಕೆ 10,000 ಜನರಿಗೆ ಪ್ರಸಾದವನ್ನು ಕೊಡ್ತಾ ಇದ್ದಾರೆ, ದಾಸೋಹವನ್ನು ಮಾಡ್ತಾ ಇದ್ದಾರೆ. ದಾಸೋಹದಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತ ಅನ್ನುವಂಥ ಮಾತನ್ನ ಕನ್ನಡದ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ. ಕೈಯಿಂದ ಎಸೆದ ಕಲ್ಲು 100 ಫೀಟ್ ದೂರ ಹೋಗಿ ಬೀಳುತ್ತದೆ, ಬಂದೂಕಿನಿಂದ ಹೊರಟ ಗುಂಡು 1 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ, ಫಿರಂಗಿಯಿಂದ ಹೊರಟ ಬೆಂಕಿಯ ಉಂಡೆ 5 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ. ಆದರೆ ಹಸಿದು ಬಂದ ಬಡವರಿಗೆ ಕೊಟ್ಟಿರ್ತಕ್ಕಂಥ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲವರೆಗೆ ಮುಟ್ಟುತ್ತದೆ, ಸ್ವರ್ಗದ ಬಾಗಿಲವರೆಗೆ ಮುಟ್ಟುತ್ತದೆ. ಅಂಥ ಕಾರ್ಯವನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ. ಸುಮಾರು 40 ವರ್ಷಗಳ ಪೂರ್ವದಲ್ಲಿ ಹುಬ್ಬಳ್ಳಿಯ 3000 ಮಠದಲ್ಲಿದ್ದಾಗ ಪೂಜ್ಯರ ಮೊದಲನೇ ದರ್ಶನ ಆಯಿತು. ಎರಡನೇದಾಗಿ ಉಜಿರೆಯಲ್ಲಿ ಸಮಾವೇಶ, ವಿಶ್ವ ಹಿಂದೂ ಪರಿಷತ್ತಿನ ಸಮಾವೇಶ ನಡೆದಾಗ ಅಲ್ಲಿ ಪೂಜ್ಯರ ದರ್ಶನವಾಯಿತು. ನಮ್ಮ ಹಾರ್ಕೋಡ್ ಮಠದಲ್ಲಿ ಏನಾದರೂ ದಾಸೋಹ ಪರಂಪರೆಯನ್ನ ಮುಂದುವರಿಸಿದ್ರೆ ಅದಕ್ಕೆ ಪ್ರೇರಣೆ ಯಾರಂದ್ರೆ ಮೊಟ್ಟ ಮೊದಲನೇದಾಗಿ ಕಲ್ಯಾಣ ನಾಡಿನ ಶರಣರು, ಎರಡನೇದಾಗಿ ಆ ದಾಸೋಹಕ್ಕೆ ಪ್ರೇರಣೆ ನೀಡಿದಂತ ಮಹಾತ್ಮರು ಯಾರಾದ್ರೂ ಇದ್ರೆ ಡಿ ವೀರೇಂದ್ರ ಹೆಗಡೆ ಅವರು ಎನ್ನುವಂತ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ಅಂಥ ಅನುಭಾವಿಗಳು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ ದೇಶ ಭವ್ಯವಾಗಿರ್ತಕ್ಕಂಥ ಆದರ್ಶ ಪರಂಪರೆಯಿಂದ ಕೂಡಿರ್ತಕ್ಕಂಥ ದೇಶ. ಒಬ್ಬ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ, ಅಮೆರಿಕ ದೇಶ ಹಾಳಾದರೆ ಜಗತ್ತಿನ ಸಂಪತ್ತು ಹಾಳಾದಂತೆ, ಪ್ಯಾರಿಸ್ ಹಾಳಾದರೆ ಜಗತ್ತಿನಲ್ಲೇ ಫ್ಯಾಷನ್ ಹಾಳಾದಂತೆ, ರಷ್ಯಾ ಹಾಳಾದರೆ ಇಡೀ ಜಗತ್ತಿನಲ್ಲೇ ಕಾನೂನು ಹಾಳಾದಂತೆ, ಜಪಾನ್ ಹಾಳಾದರೆ ಇಡೀ ಜಗತ್ತಿನಲ್ಲಿ ಸಾಹಸ ಪ್ರವೃತ್ತಿ ಹಾಳಾದಂತೆ, ಒಂದು ವೇಳೆ ಭಾರತ ದೇಶ ಹಾಳಾದರೆ ಇಡೀ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಅನ್ನುವಂಥ ಮಾತನ್ನ ಕನ್ನಡದ ಕವಿ ಬರಿತಾ ಇದ್ದಾರೆ. ಅಂತಹ ಆಧ್ಯಾತ್ಮಿಕ ಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥ ದೇಶ ನಮ್ಮ ದೇಶವಾಗಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮತ್ತು ಪೂಜ್ಯರು ಆಗಮಿಸಿದ್ದಾರೆ. ಅವರ ಒಂದು ಶುಭಾಶೀರ್ವಾದ ಈ ನಾಡಿನ ಎಲ್ಲಾ ಜನತೆಯ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಸ್ವಸಹಾಯ ಸಂಘದ ಕಾರ್ಯಕ್ರಮಕ್ಕೆ ಎಲ್ಲಾ ತಾಯಂದಿರು ಬಂದಿದ್ದೀವಿ. ನೀವು ನಾವು ಹೇಗೆ ಕಾಣ್ತಾ ಇದ್ದೀರಂತಂದ್ರ ತುಳಜಾ ಭವಾನಿ ಇವತ್ತು ಅಂಬಾಬಾಯಿಗೆ ನೀವೆಲ್ಲ ಹೋಗಿ ದರ್ಶನ ಮಾಡ್ತೀರಿ. ದಸರಾ ಸಂದರ್ಭದಲ್ಲಿ ಹೋಗಿ ಅಂಬಾಬಾಯಿ ಗದ್ದಿಗೆ ಹೋಗಿ ದರ್ಶನ ಮಾಡಿ ಮೂರ್ತಿಗೆ ದರ್ಶನ ಮಾಡ್ತಾ ಇದ್ದೀರಿ. ಆದ್ರೆ ನನಗನ್ನಿಸ್ತಾ ಇದೆ ಎಲ್ಲಾ ತಾಯಂದಿರ ಬೃಹತ್ ಸಮಾವೇಶವನ್ನು ನೋಡಿದಾಗ ನಿಜವಾಗಿಯೂ ಇವತ್ತು ಅಂಬಾ ಭವಾನಿಯ ಪ್ರತಿರೂಪವೇ ತಾವು ಆಗಿದ್ದೀರಿ ಅನ್ನುವಂಥ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ, ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಆ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ತತ್ರ ದೇವತಾ ಎನ್ನುವ ಹಾಗೆ ಎಲ್ಲಿ ಪ್ರೀತಿ ವಿಶ್ವಾಸದಿಂದ ಹೆಣ್ಣು ಮಕ್ಕಳು ಉಪಸ್ಥಿತರಿರ್ತಾ ಇದ್ದಾರಲ್ಲ ಅಲ್ಲಿ ದೇವತೆಗಳ ವಾಸ ಇರ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಗಳು ಹೇಳುವ ಹಾಗೆ ತಾವೆಲ್ಲರೂ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಮಂಜುನಾಥೇಶ್ವರರ ಆಶೀರ್ವಾದ ಸದಾಕಾಲ ನಮ್ಮ ಮೇರಲ್ಲಿ ಇರಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.
ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.